ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನನ್ನ ಫ್ರೆಂಡ್ಗೆ ಏನೋ ಕಚ್ಚಿತಂತೆ ರನ್ನಿಂಗಲ್ಲಿನೇ, ಬೀಸಂತೆ. ಅದಕ್ಕೆ ಹೇಳೋದು ಜೀವನದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ. ಯಾರಿಗೆಲ್ಲ ಈ ಥರ ಐಟಮ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗೆ ಅಂತೂ ತುಂಬಾ ಇಷ್ಟ ಕಣ್ರಿ. ಬಟ್ ನನ್ನ ಫ್ರೆಂಡ್ ಎಲ್ಲ ಬೈತಾರೆ ನಾನು ಈ ಥರ ಐಟಮ್ ತಿನ್ನೋದು ನೋಡಿ. ನಾನು ಮೊದಲೇ ಹೇಳ್ಬಿಟ್ಟೆ ಅವರಿಗೆ, ನಿಮಗೆ ಬೇಕಾದರೆ ಬೈ ಮಾಡಿ ಮತ್ತು ನನ್ನ ಜೊತೆ ಬಂದು ಕೇಳಬೇಡಿ ಅಂತ. കരണ്ടക്കായി പിന്നെ ഇതൊന്നും വേറെ നമത്തേത് അതിലൂടെ ಬೇಗ ಬೇಗ ನೀವು ಎಂದ್ರೆ ಬೆನಡ್ಕೂರು ಅದവിടെ ಎಂದ್ರೆ ಉಂಡಲ್ಲಿ ಹೋಟೆಲ್ ಅದು ಅದರ ನೀ ಬೇನೆ ಹಿಡ್ಕೊನು ನಂಡದ ಬಿನ ಕೇಳ್ಕೋತೀರ ನಾ ತಂಡಿಲ್ಲ ಇದೆಲ್ಲ ചേട്ടാ നെല്ലിക്ക 5 രൂപ, ഒരു 2 നെല്ലി 60, ഒരു 2 പൈനാപ്പിൾ. ഓക്കെ, എത്രയായി? 80ആയാ? 80 60 70 80. ആ 2 നെല്ലി 90. ഓക്കെ, ഒരു പൈനാപ്പിൾ എക്സ്ട്രാ ഇടി. 90. ആ 90 100, ഒരു പൈനാപ്പിൾ ഇടി 100. ഓക്കെ, ഓൺലൈൻ പേയ്മെൻറ്റ് ഉണ്ടോ ക്യാഷാ? ಕ್ಯಾಶ್ ಕೊಡ್ತೀರ? ಇದು ಏನು ಗೊತ್ತಾ, ಬೈಯಕ್ಕೆ ಬೈತಾರೆ. ಅಟ್ಲಾಸ್ ನಾನು ಒಬ್ಬನೇ ತಿಂತಾ ಇರ್ತೀನಿ ಅಲ್ವಾ, ಆವಾಗ ನನ್ನ ಜೊತೆ ಬಂದು ಒಂದು ಕೊಡೋ ಅಂತ ಕೇಳ್ತಾರೆ. ಯಾವಾಗಲೂ ಈ ಥರನೇ ಆಗುತ್ತೆ. ರೆಸಾರ್ಟಲ್ಲಿ ನೈಟ್ ಕ್ಯಾಂಪ್ ಫೈರ್ ಇರುತ್ತೆ ಅಲ್ವಾ, ಸೊ ನೈಟ್ ತಿನ್ನೋಕ್ಕೆ ಬೇಕು ಅಂತ ಬೈ ಮಾಡ್ತಾಯಿದ್ದೀನಿ. ಓಕೆ, ಮೈನ್ ಪಾಯಿಂಟಿಗೆ ಬರುವ. ಆ್ಯಕ್ಚುಲಿ ನಮಗೆ ಯಾವುದೂ ರೆಸಾರ್ಟ್ ಸಿಕ್ಕಿಲ್ಲ, ಬಿಕಾಸ್ ನಾವು ಬುಕ್ಕೇ ಮಾಡಿಲ್ಲ. ಅಟ್ಲಾಸ್ ನನ್ನ ಫ್ರೆಂಡ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ, ಆ ನಂಬರ್ ಮುಖಾಂತರ ಒಂದು ಫಾರೆಸ್ಟ್ ವಾಯ್ನಾಡ್ ಟ್ರೆಕ್ಕಿಂಗ್ ರೆಸಾರ್ಟ್ ಸಿಕ್ತು. 1 ಪರ್ಸನ್ಗೆ 1800 ಆಯಿತು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಬುಕ್ ಮಾಡಿದ್ವಿ. ರೆಸಾರ್ಟ್ ಫಾರೆಸ್ಟಲ್ಲಿ ಇದ್ದಿದ್ದರಿಂದ ನಮಗೆ ಅಲ್ಲಿ ನೆಟ್ವರ್ಕ್ನೂ ಇಲ್ಲ. ಸೊ ಮನೆಗೆಲ್ಲ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೇವೆ. ಆ್ಯಂಡ್ ಅವ್ರು ಪಿಕಪ್ ಪಾಯಿಂಟ್ ಲೊಕೇಶನ್ ಸೆಂಡ್ ಮಾಡಿದರು. ನಾವಲ್ಲಿ ರೀಚ್ ಆಗಿ ಬೈಕ್ ಪಾರ್ಕಿಂಗ್ ಮಾಡಿ ಮತ್ತು ಜೀಪಲ್ಲಿ ಫಾರೆಸ್ಟ್ಗೆ ಹೋಗಬೇಕು. ಬೈಕ್ ಎಲ್ಲೋ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಮನಸ್ಸೇ ಹೋಗ್ತಿರ್ಲಿಲ್ಲ, ಬಿಕಾಸ್ ಎಕ್ಸ್ಪೆನ್ಸಿವ್ ಆ್ಯಡ್ ಆನ್ಸ್ ಎಲ್ಲ ಬೈಕಲ್ಲೇ ಇತ್ತು. ಸೊ ಏನೋ ಒಂಥರ ಆಗ್ತಿತ್ತು. ಸೊ ರೆಸಾರ್ಟ್ ಅವರು ಬಂದು ಪಿಕ್ ಮಾಡಿದ್ರು. ಜೀಪ್ ಡ್ರೈವರ್ ಅಂತೂ ಮಾಸ್ ಆಗಿ ಇದ್ರು, ಫುಲ್ ಮಾಸ್ ಸಾಂಗ್ಗೆ ಅಡಿಕ್ಟ್ ಆಗಿದ್ದಾರೆ. ಸಬ್ಸಿಡಿ ಎಲ್ಲಿಗೆ ಬಂದಿದ್ದು? ಎಲ್ಲಿಗೆ ಹೋಗ್ತಿರೋದು? ये एक मिनट, ये अफ्रीका इधर से यूके यूएस. ಸೊ ಡೀಸೆಲ್ ಎಲ್ಲ ಸಿಟಿಯಲ್ಲಿನೇ ಫಿಲ್ ಮಾಡಿ ಹೋಗ್ತಾ ಇದ್ದೀವಿ. ಸೊಮ್ಮೆ ಡಿಫ್ರೆನ್ಸ್ ಅಂತ ಬರಲ್ಲ. ಕೇರಳ ಪೆಟ್ರೋಲ್ 108. ಪೆಟ್ರೋಲ್ ಪಂಪಲ್ಲಿ ಎತ್ತರ ರೇಟ್? ಪೆಟ್ರೋಲ್ ಪಂಪಲ್ಲಿ 100 ಅಡಿಗೆ. ರೆಸಾರ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಫುಲ್ ಹಿಲ್ ಸ್ಟೇಷನಲ್ಲಿ ಇರೋದು ರೆಸಾರ್ಟ್. ಇಲ್ಲಿ ಇವಾಗ ಪ್ರಾಪರ್ ರೋಡ್ಸ್ ಇದೆ. ನೆಕ್ಸ್ಟ್ ಫುಲ್ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ.
ചേട്ടാ ഇവിടെ ബൈക്ക് അലൗഡ് ഇല്ലേ? ബൈക്ക് ഇവിടുന്ന് കുറെ ഇപ്പുറം വരെ നമ്മൾ അവിടുന്ന് കയറുന്നില്ലേ, ആ അതിന് ആ വീടൊക്കെ ഉള്ള ഏരിയ വരെ അലൗഡ് ആണ്. ഇവിടെ Allowed ആണ്. ആ ഇവിടെ അങ്ങോട്ട് ഫോറസ്റ്റ് ഏരിയ ആണ്. ആ ഫോറസ്റ്റ് ഏരിയ. ആ മോർണിംഗ് പുട്ട് കടല, പുട്ടു കടല, നൈറ്റ് ചിക്കൻ കറി, നെയ്ച്ചോറ്, ആ. ചപ്പാത്തി, ദാല് എല്ലാം. പിന്നെ മോർണിംഗ് ബ്രെഡ്, ജാമ്, ബ്രെഡ് ജാം എല്ലാം ഉണ്ട്. ആ ഇപ്പൊ അവിടെ വാട്ടർഫാൾ ഉണ്ട്, ആ. ഇൻഫൻറ്റി പൂൾ ഉണ്ട്. അത് കുളിക്കാൻ അലൗഡ് ഉണ്ടോ? ആ ഇൻഫൻറ്റി പൂൾ. ആ പിന്നെ ഇന്ന് മാത്രം മറ്റേ മോർണിംഗ് ട്രക്കിംഗ് ഉണ്ടാവും, മറ്റേ സൺറൈസ്. ആ ട്രക്കിങ്. അത് രാവിലെ ഒരു പീക്കി കൊണ്ട് കാണിച്ചത് ആ. അടിപൊളി. അടിപൊളിയാ. ഓ ഇതെല്ലാം ഇവിടെ ഇന്ന് ബൈക്കോടെ പോണ്ട്. ಇಪ್ಪ 4x4 ಆನ್ ಹಾಕ್ಯದ ಇದಾದ ಗೇರ್ ಅಲ್ಲೇ 4x4 ಗೇರ್ ಹಾಕಿ ಆಫ್ ರೋಡ್ ಸ್ಟಾರ್ಟ್ ಆಯಿತು. ನಾವು ಹೋಗ್ತಿರುವ ಜೀಪಲ್ಲಿ ಜಸ್ಟ್ 4 ಜನರು ಇರೋದು. ಮುಂದೆ ಹೋಗ್ತಾ ಇರುವ ಜೀಪಲ್ಲಿ 8 ಜನರು ಇದ್ದಾರೆ. ನೋಡಿ ಯಾವ ಥರ ಕೂತಿದ್ದಾರೆ ಅಂತ. ಇದೇ ರೂಟಲ್ಲಿ 2 ರೆಸಾರ್ಟ್ ಇದೆ. ಮುಂದೆ ಹೋಗ್ತಾ ಇರುವ ಜೀಪ್ ಸೆಕೆಂಡ್ ರೆಸಾರ್ಟಿಗೆ ಹೋಗ್ತಾ ಇದ್ದಾರೆ. ನೋಡಿ ರೋಡ್ಸ್ ಹೆಂಗೆ ಇದೆ ಅಂತ. ಕಂಪ್ಲೀಟ್ ಆಫ್ ರೋಡಿಂಗ್. ಫಾರೆಸ್ಟ್ ಫೀಲ್ ಸಿಗ್ತಾ ಇದೆ. ನೋಡಿ ನೇಚರ್ ಯಾವ ಥರ ಇದೆ ಅಂತ ಸಖತ್ತಾಗಿ ಫೀಲ್ ಆಗ್ತಿದೆ. ವಿಷಯ ಏನಂದರೆ ನಮ್ಮನ್ನು ರೆಸಾರ್ಟ್ವರೆಗೆ ಡ್ರಾಪ್ ಮಾಡಿಲ್ಲ. 1 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿ ರೆಸಾರ್ಟ್ ಹೋಗಿ ಅಂತ ಹೇಳಿದರು. ಬಿಕಾಸ್ ರೋಡ್ ತುಂಬ ಖರಾಬಿದೆ ಅಂತೆ. ಲಗೇಜ್ ಇಟ್ಕೊಂಡು ಹೆಂಗೆ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಆಲ್ಸೋ ನಂದು ಬೈಕ್ ಟಾಪ್ ಬಾಕ್ಸ್ನೂ ಇದೆ. ಫುಲ್ ಟೆನ್ಷನ್ ಆಗಿಬಿಡ್ತು. ಚಮ್ಮಿ ಓಡಿಗಿದ್ದು ಎಲ್ಲಿಗೆ ಹೋಗೋದು? ಕನ್ನಡದಲ್ಲಿ ಮಾತಾಡೋ. ಎಲ್ಲಿಗೆ ಹೋಗೋದು? ಇಲ್ಲಿ ನೋಡಿ ತೋರ್ಸು ಎಲ್ಲಿಗೆ ಏನ್ ಇಟ್ಕೊಂಡು ಬರ್ತಿದೀವಿ ಅಂತ. ಇದು ಎಂತ ಅದು? ನನ್ನ ಕಜಾನ ಇಟ್ಕೊಂಡು ಬರ್ತಿದ್ದೀನಿ. ಏನು ಮಾಡೋದು, ಜೀಪ್ ಕೆಳಗಡೆ ಹೋಗ್ತಿಲ್ಲ ಅಂತೆ. ಅದಕ್ಕೆ ತಪ್ಸಿರ್ನ ಹೆಲ್ಪ್ ಇಟ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ತೋರ್ಸೋ ಕೆಳಗಡೆ ಹೇಗಿದೆ ಅಂತ. ದಾರಿ ತೋರ್ಸೋ. ಅವು ಮಂಗಾಕಿರೋ ಸ್ಕ್ಯಾಮ್ ಹಾಕಿರೋ ಮಾಡ್ರಿ ಇವತ್ತು. ಇಲ್ಲ ನೋಕು ಡೇಂಜರ್ ಪ್ಲೇಸ್. ಡೇಂಜರ್ ವಿಷಯ ಅಲ್ಲಲ್ಲ. ಮೆಲ್ಲ ಆರ್ರೆ ವಿಳಿಕಿರೋ ನೆಟ್ವರ್ಕ್ ಇಲ್ಲ. ಇಲ್ಲಿ ನೆಟ್ವರ್ಕ್ ಏನೂ ಇಲ್ಲ ಅಂತೆ. ಇವಾಗ ಏನು ಅದೆಲ್ಲ ಸುಬೇಗೆ ಪೇಮೆಂಟ್ ಹಾಕೋ ಸುಮ್ಮನೆ ಒಬ್ರು ಮೇಲ್ ನೋಡಕ್ ಹೇಳ್ತಿದ್ದಾರೆ. ಹಾಗೆ ನಾವು ಹೋಗಿ ಮುಟ್ಟೋದೇ ಕಾಣುದಿಲ್ಲ. ಚಮ್ಮಿ ಒಂದು ಗೌಡ ಆಗಿ ಬಾರಿ ಕಷ್ಟ ಆಗಿದೆ. ಇಪ್ಪ ನಾನು ಹಿಂಗನೆ ಪತ್ತಿಯೋ ಬರ್ನ ಅಲ್ಲ ತಟ್ಟೆ ಮಂಡಲ ಜೀಪ್ ಡ್ರೈವರ್. ವೇರ್ ಆರ್ ವಿ ಗೋಯಿಂಗ್? ಬ್ರಿಟಿಷ್ ಮ್ಯಾನ್ ಅಂತ ಇಂಗ್ಲಿಷ್ ಎಂತ ವಿಷಯ ಇಲ್ಲ. ರೆಡ್ ಬನ್ನ ಗೈಸ್, ಇವನ್ನ ನಂಬ್ಕೊಂಡು ಈ ಖಜಾನನ ಒತ್ಕೊಂಡು ಬರ್ತೀನಿ. ಇವನ್ನ ನಂಬ್ಕೊಂಡು ಇಲ್ಲಿ ನೋಡಿ, ಅವನಿಗೆ ರೆಸ್ಟ್ ಪಾಯಿಂಟ್ 3ನೇ ರೆಸ್ಟ್ ಪಾಯಿಂಟ್ ಇದು. 3ನೇ ಗೊತ್ತಾಯ್ತಾ? ತಿರುಗಿಸ್ಲಿಕ್ಕೆಲ್ಲ ಇದೆ ಅಲ್ಲಿಂದ ಇಲ್ಲಿಗೆಲ್ಲ. ಖಜಾನ ಎತ್ತುತ್ತಾ ಇದ್ದೀವಿ. ನಾನು ಇದು ಸ್ಕ್ಯಾಮ್ ಅಲ್ಲ. ಒಂದು ಕಾಡ್ರ ನಡು ಬಿಟ್ಟು ನಾವು ಓಡಿ ಆಗಲ್ಲ. ತಪ್ಸಿದೆ ಅಲ್ಲ ನೀರಿವಲ್ಲ. ಅಲ್ಲ ನೀರಿತ್ತಲ್ಲ. ಫಾರ್ ಎಕ್ಸಾಂಪಲ್ ಇಪ್ಪ ಅವನು ಸ್ಕ್ಯಾಮ್ ಅಲ್ಲ. ಈ ರಿಸಾರ್ಟ್ ರಂಗ ಸ್ಕ್ಯಾಮ್ ಎಲ್ಲ ಪೈಸಾ ಬೋಟ್ ಪಿನ್ನ ನೈಕ ಗೈಸ್ ಆಲ್ರೆಡಿ ಟೋಟಲ್ ಪೇಮೆಂಟ್ ಮಾಡಿದೀವಿ. ಎಷ್ಟು ಟೋಟಲ್? 7,200 ಟೋಟಲ್ ಪೇಮೆಂಟ್ ಮಾಡಿದೀವಿ. ಜೀಪ್ ಡ್ರೈವರ್ ಇಲ್ಲಿ ತನಕ ಬಿಟ್ಟಿದ್ದಾರೆ ಮೇಲೆ. ಇಲ್ಲಿ ಏನು ಕಾಣ್ತಾ ಇಲ್ಲ. ಏನು ಕಾಣ್ತಿಲ್ಲ. ರೆಸಾರ್ಟ್ ಇದೆ ಅಂತೆ. ರೆಸಾರ್ಟೇ ಇಲ್ಲ ಇಲ್ಲಿ.
ಕಾಣ್ತಿಲ್ಲ ಇನ್ನು ನೋಡ್ಕೋಬೇಕು. ರೆಸಾರ್ಟ್ ಅಲ್ಲ, ಟೆಂಟ್ ಸ್ಟೇ. ಟೆಂಟ್ ಸ್ಟೇ ಅಂತೆ, ಕಾಣ್ತಾನೆ ಇಲ್ಲ ಏನಿದೆ ಅಂತ. ಅವ್ನು ನೇರ ಡ್ರಾಪ್ ಹಾಕೊಂಡು ನಿಂತಿಲ್ಲ ಕೀಲಿಗೆ. ನಿಂಗೆ ಪೆಟ್ಟಿ ಬಿಡ್ಸು ಬಂದಾರല്ലേ ಪೋಂಡೆಂಗೇನೆ ಪಟ್ಟಿ ಉಂಟು. ಕೀಲ್ ಬರುವ சொல்லல நான் கவுல ಎಂದ್ರಾಯಿಂಗ್ ತರಕ್ ಚಲೋ ಅಲ್ಲ ಹಂಗ ಪೆಟ್ಟಿ ಏನಾಯ್ತು? 4ನೇ ಸ್ಟಾಪ್. ಇಲ್ಲಿ ಹೋಗಿ ಹೋಗಿ ನಮ್ಗೆ ಇದು ಟೆಂಟ್ ಸ್ಟೇನು ಕಾಣ್ತಿಲ್ಲ, ಏನು ಕಾಣ್ತಾ ಇಲ್ಲ. ಎಲ್ಲಿ ಟೆಂಟ್ ಸ್ಟೇ? ಅಟ್ ಲಾಸ್ಟ್ ರೆಸಾರ್ಟ್ ತರ ಏನೋ ಕಾಣ್ತಿದೆ. ಆಕ್ಚುಲಿ ಇದು ವಾಯ್ನಾಡ್ ಫಾರೆಸ್ಟ್ ಟ್ರಕ್ಕಿಂಗ್ ರೆಸಾರ್ಟ್. ಸೊ ರೂಮ್ಸ್ ಅವೈಲೇಬಲ್ ಇರಲ್ಲ, 2 ರೂಮ್ಸ್ ಏನೋ ಇದೆ, ಅದು ನಮ್ಮ ಲಗೇಜ್ ಇಡೋಕ್ಕೆ ಮಾತ್ರ. ಆ್ಯಂಡ್ ಫುಲ್ ಆಫ್ ಟೆಂಟ್ ಸ್ಟೇನೇ ಇರೋದು. ಫಾರೆಸ್ಟ್ ಮಿಡ್ಲಲ್ಲಿ ಟೆಂಟ್ ಸ್ಟೇ, ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಅಂತ. ಈ ಟ್ರಕ್ಕಿಂಗ್ ಮಾಡುವವರಿಗೆ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇವ್ರ ನೇಮ್ನು ಆ ಥರನೇ ಇಟ್ಟಿದ್ದಾರೆ, ವಾಯ್ನಾಡ್ ಫಾರೆಸ್ಟ್ ಟ್ರಕ್ಕಿಂಗ್ ರೆಸಾರ್ಟ್ ಅಂತ. ಇದಲ್ಲ ನಂಡೆ ಕಸನ ಉಡೆ ಬೆಚ್ಚಿರಿ ನೀ ಬಾಲ. ಒಂದು ರೆಸ್ಪೆಕ್ಟೇ ಇಲ್ಲ ಇದಕ್ಕೆ ನನ್ನ ಫ್ರೆಂಡ್ಸ್ ಕಡೆಯಿಂದ. ಡ್ರೆಸ್ ಸಬೂರ್ ಕೇಂದ್ರ ಅಲ್ಲ ಒಂದ್ಸಲ ಕುಳಿಕೆ ಕೊಡ ಡ್ರೆಸ್ അവിടെ റിവറിൽ കുളിക്കാൻ പറ്റും. അപ്പൊ നമ്മുടെ ഡ്രസ് ചേഞ്ച് ആക്കിട്ട് പോയില്ല. ನನ್ನ ಫ್ರೆಂಡ್ಸ್ ಫುಲ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ರೆಸಾರ್ಟ್ ಅವ್ರ ಜೊತೆ. ಬಟ್ ನಾನು ಫುಲ್ ರೆಸಾರ್ಟ್ ಆ್ಯಂಡ್ ವ್ಯೂಸ್ ನೋಡ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ಲ, ಓನ್ಲಿ ಪೀಸ್ ಆ್ಯಂಡ್ ಫಾರೆಸ್ಟ್ ಸೌಂಡ್ ಕೇಳ್ತಿದೆ. ರೆಸಾರ್ಟ್ ಸುತ್ತಮುತ್ತ ನೇಚರಲ್ಲಿ ತುಂಬಿದೆ. 1.5 ಹಾಂ. അത് കഴിഞ്ഞ് വരുമ്പോഴത്തേനൊരു ടൈമാവും. ഇപ്പൊ തന്നെ ടൈം എത്ര നോക്കട്ടെ? 5 മണിയല്ലേ? ഓക്കെ. ಫುಲ್ ಸ್ಕೆಡ್ಯೂಲ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇವಾಗ ಟೀ ಕಾಫಿ ಎಲ್ಲ ಕುಡಿದು ಡೈರೆಕ್ಟ್ ವಾಟರ್ ಫಾಲ್ಸ್ಗೆ ಹೋಗ್ತೇವೆ ಅಂತೆ. ಅಲ್ಲಿ ಸ್ವಲ್ಪ ವಾಟ್ರಲ್ಲಿ ಎಂಜಾಯ್ ಮಾಡಿ ರಿಟರ್ನ್ ಬೇಸ್ಗೆ ಮತ್ತೆ ಫ್ರೆಶ್ ಅಪ್ ಆಗ್ತೀವಿ ಅಂತೆ. ಸೊ ಮತ್ತೆ ನೈಟ್ಗೆ ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್, ಆಮೇಲೆ ಡಿನ್ನರ್ ಮಾಡಿ ಮಲ್ಗೋದು. തമിഴ് ಎಲ್ಲ നിങ്ങൾക്ക് എല്ലാ ലാംഗ്വേജും അറിയാലേ? ಚೊಲ್ಡೆ ಬೇರೆನಾ ನಾ ಕರ್ತಾ ಇರಿ ಅವ್ನು ಚೊಲ್ಡದೆ. ಅವ್ನು ಚೆನ್ನದು ಅವ್ನು ಎಕ್ಸ್ಪ್ಲೇನ್ ಹಾಕ್ಯವ್ ನಾ ದೃಶ್ಯ ഇൻസിഡന്റ് ചെന്നു സേഫ് അങ്ങനല്ല. ചേട്ടാ എത്ര പോകുന്നുണ്ട്? 1.5 കിലോമീറ്ററാ പോയത് ഓർത്താവില്ല. ഇവിടെ അത്ര വൈബൊക്കെ ഉണ്ടാവല്ലേ? വൈബൊക്കെ എല്ലാം ഉണ്ടാവല്ലേ? ഈ 1.5 കിലോമീറ്റർ പോയിട്ട് വെറുതെ ഒരു ബോറിംഗ് ഉണ്ടാവല്ലേ? ಇದಲ್ಲ ಓ ಪತ್ತಲ್ಲ ಗುಟಿಯ ಪಾಪ ನಾಳೆ ವಿಲಿ. ಫಾರೆಸ್ಟ್ ಮಿಡ್ಲಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಸಿಗುವ ಖುಷಿನೇ ಬೇರೆ. ನೋಡಿ ಟಾಪ್ ವ್ಯೂ ಅಲ್ಲಿ ಫುಲ್ ಗ್ರೀನರಿಯಿಂದ ತುಂಬಿದೆ. ಸೊ ಇವಾಗ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತೆ. ಇವ್ರು ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ, ರೆಸಾರ್ಟ್ ಅವರು ಒಂದು ಇನ್ಸಿಡೆಂಟ್ನ ಶೇರ್ ಮಾಡಿದರು. ಏನಂದರೆ ತುಂಬ ಎಲಿಫೆಂಟ್ ಕಾಟ ಇದೆ ಅಂತೆ. ಇಲ್ಲಿ ಆಲ್ರೆಡಿ 2 ಮರ್ಡರ್ ಮಾಡಿದೆ ಅಂತೆ ಎಲಿಫೆಂಟ್. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಿದೆ. ಯಾಕಂದರೆ ನೈಟ್ ಟೆಂಟ್ ಸ್ಟೇ ಅಲ್ವಾ, ಸೊ ಕೆಲವರು ಇಲ್ಲಿ ಹೆದರಿದ್ದಾರೆ ಸ್ಟೇ ಆಗೋಕ್ಕೆ ಟೆಂಟಲ್ಲಿ. ಎಲಿಫೆಂಟ್ ಬಂದರೆ ಏನು ಮಾಡೋದು ಅಂತ. ನಮ್ಮ ಗೈಡ್ ಅಮೇಝಿಂಗ್ ಆಗಿದ್ರು, ಫುಲ್ ವೈಬ್ ಆಗಿದ್ರು, ಚೆನ್ನಾಗಿ ಮಿಂಗಲ್ ಆಗ್ತಿದ್ರು. ಆ್ಯಂಡ್ ನಮಗೆ ಮಲಯಾಳಂ ಬರುತ್ತೆ, ಸೊ ಕಮ್ಯುನಿಕೇಷನ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಏನೋ ಒಂಥರ ಸಖತ್ ಫೀಲ್ ಸಿಗ್ತಾ ಇತ್ತು ಟ್ರೆಕ್ಕಿಂಗ್ ಮಾಡುವಾಗ. ಸೊ ಇದಂತೆ ಆನೆಗೆ ಹಾಕಿದಂಥ ಬೇಳಿ ಎಲ್ಲ ನುಚ್ಚು ನೂರು ಮಾಡಿದೆ. ಇಷ್ಟುವರೆಗೆ ಸ್ಮೂತ್ ಇತ್ತು ಟ್ರೆಕ್ಕಿಂಗ್. ಇಲ್ಲಿಂದ ಹಾಡಿದೆ ಅಂತೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಫುಲ್ ಫೋರ್ಸಲ್ಲಿ ಕ್ಯಾಪ್ಚರ್ ಮಾಡ್ತಾ ಬಂದೆ. ಇವಾಗ ನೋಡಿ ಅಂತೆ ನನ್ನ ಅವಸ್ಥೆ.